ವೆಲ್ಕಮ್ ಬ್ಯಾಕ್. ಮಂಡ್ಯದಲ್ಲಿ ಗರಿಗೆದರಿದೆ ಚುನಾವಣಾ ಅಖಾಡ. ಸ್ಪೆಷಲಿ ಮಂಡ್ಯ ಅಂದ್ರೇನೆ ಒಂಥರ ರಾಜಕೀಯ ಅಖಾಡ ಇದ್ದಂತೆ. ಯಾವಾಗಲೂ ಕೂಡ ರಾಜಕಾರಣದ ಬಗ್ಗೆನೇ ಅಲ್ಲಿ ಮಾತನಾಡ್ತಾ ಇರ್ತಾರೆ. ಇನ್ನ ಈ ಬಾರಿ ಯಾರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಜಿದ್ದಾಜಿದ್ದೇ ಇದೆ. ಶಿವರಾಮೇಗೌಡ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇನ್ನೇನು ಸ್ಪರ್ಧೆ ಮಾಡಿದ್ರೆ ನಾಗಮಂಗಲದಲ್ಲಿ ಅವರು ಓಡಾಟವನ್ನ ಮಾಡ್ತಾ ಇರುವಂಥದ್ದು. ಆದರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ವಿಚಾರಕ್ಕೆ ಚಲುವರಾಯಸ್ವಾಮಿಯವರು ಬಿಟ್ಕೊಟ್ರಷ್ಟೇ ಅಲ್ಲಿ ಚಾನ್ಸು, ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ. ಕಾಂಗ್ರೆಸ್ನಿಂದ ಟಿಕೆಟ್ ಅಂತೂ ಸಿಗಲ್ಲ. ಡಿಕೆಶಿ ಭೇಟಿ ಮಾಡಿದ್ದಾರೆ ಶಿವರಾಮೇಗೌಡ ಅಂಡ್ ಟೀಮ್. ನಾಗಮಂಗಲ ಕ್ಷೇತ್ರದಿಂದ ಸ್ಪರ್ಧಿಸ್ತಾರಾ ಶಿವರಾಮೇಗೌಡ? ನಾಗಮಂಗಲ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಆದರೆ JDS ನಿಂದ ಆಗಲ್ಲ. ಸುರೇಶ್ ಗೌಡರ ಹೆಸರಲ್ಲೇ ಈಗ ಆಲ್ರೆಡಿ ಘೋಷಣೆ ಆಗಿದೆ. ಕಾಂಗ್ರೆಸ್ನಿಂದನೂ ಕೂಡ ಆಗೋದಿಲ್ಲ. ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಅಲ್ಲಿ ಈಗ ಆಲ್ರೆಡಿ ಓಡಾಟ ಆಗ್ತಾ ಇರುವಂಥದ್ದು. ಅವರೇ ನಿಂತ್ಕೊಳ್ತಾರೆ ಅಂತಲೂ ಕೂಡ ಪ್ರಚಾರ ಆಗಿದೆ. ಈಗ ಆಲ್ರೆಡಿ ಸಾಕಷ್ಟು ಪ್ರಚಾರವನ್ನ ಚಲುವರಾಯಸ್ವಾಮಿ ಅವರು ಮಾಡಿದ್ದಾರೆ. ಇನ್ನ ಬಿಜೆಪಿಯಿಂದ ಫೈಟರ್ ರವಿ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು ಶಿವರಾಮೇಗೌಡರು. ಈಗ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವಂತ ಹಿನ್ನೆಲೆಯಲ್ಲಿ ಚುನಾವಣಾ ಕಣದಿಂದ ಹಿಂದೆ ಸರಿದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ? ಕಾದ್ ನೋಡ್ಬೇಕಾಗಿದೆ. DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ರಹಸ್ಯ ಮಾತುಕತೆ ಮಾಡಿದ್ದಾರೆ. DKಶಿ ಜೊತೆ ಇರುವಂತ ವಿಡಿಯೋ ಆ ಭಾಗದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಸ್ವಲ್ಪ ವೈರಲ್ ಆಗಿದೆ. ಶಿವರಾಮೇಗೌಡರು ಬಂದಿದ್ರು, ಅದು ನಮ್ಗೆ ಗೊತ್ತಿಲ್ಲ. ಅವ್ರು ಇದ್ರು ಅಷ್ಟೇ ಹೊತ್ತು ನಮ್ಮ ಇದ್ರ ಜೊತೆಯಲ್ಲಿ ಅವರೇನು ಮಂಡ್ಯದವ್ರ ಜೊತೆ ಇರಲಿಲ್ಲ. ನಾವು ಮಂಡ್ಯದವರು ಅಂತಕ್ಕಂಥದ್ದಾಗ ಬನ್ನಿ ಅಂತಂದಾಗ ಅವ್ರು ಮೊದಲೇ ಇದ್ದರು ಶಿವರಾಮೇಗೌಡರು. ಇಲ್ಲಿ ಯಾವುದು ನಮ್ಮ ಮುಂದೆ ಯಾವ ವಿಚಾರನೂ ಕೂಡ ಈ ಸ್ಪರ್ಧೆ ಬಗ್ಗೆ ವಿಚಾರ ಯಾವುದು ಕೂಡ ಪ್ರಸ್ತಾಪ ಆಗಲಿಲ್ಲ ನಾವಿರುವಷ್ಟು ಹೊತ್ತು. ಶಿವರಾಮೇಗೌಡರು ಬಂದಿದ್ರು, ಅದು ನಮ್ಗೆ ಗೊತ್ತಿಲ್ಲ. ಅವ್ರು ಇದ್ರು ಅಷ್ಟೇ ಹೊತ್ತು ನಮ್ಮ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುನಿಲ್, ಕಾಂಗ್ರೆಸ್ನಿಂದ ಟಿಕೆಟ್ ಅಂತೂ ಸಿಗಲ್ಲ, ಚಲುವರಾಯಸ್ವಾಮಿ ಅವರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಅಲ್ಲಿ ಸಾಕಷ್ಟು ಪ್ರಚಾರ ಆಗಿರುವಂಥದ್ದು. ಈಗ ಇವರು ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವಂಥದ್ದನ್ನು ನೋಡಿದ್ರೆ ಏನ್ ಕಾರಣ ಇರ್ಬೋದು? ಏನಾದರೂ ಪಕ್ಷೇತರವಾಗಿ ನಿಂತ್ಕೊಳ್ಳೋದ್ರಿಂದ ಹಿಂದೆ ಸರಿತಾರ, ಅಥವಾ ಕಾಂಗ್ರೆಸ್ಗೆ ಏನಾದರೂ ಸಪೋರ್ಟ್ ಮಾಡುವಂತ ಸಾಧ್ಯತೆ ಇದೆಯಾ, ಅಥವಾ ಬಂದ್ಬಿಟ್ಟು ನನಗೆ ಕೊಡಿ ಒಂದು ಚಾನ್ಸು ಅಂತ ಏನಾದರೂ ಕೇಳಿದಾರಂತ? ಖಂಡಿತ ಪೃಥ್ವಿ, ಈ ಒಂದು ವಿಡಿಯೋ ನೋಡಿದಂತ ನಾಗಮಂಗಲ ಕ್ಷೇತ್ರದ ಜನರಿಗೆ ಒಂದು ಗೊಂದಲ ಅಂತೂ ಸ್ಪಷ್ಟವಾಗಿ ಕಾಡ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ JDS ಪಕ್ಷದಿಂದ ಉಚ್ಚಾಟನೆಗೊಂಡಂತ ಬಳಿಕ ಶಿವರಾಮೇಗೌಡರು ಸ್ವತಂತ್ರವಾಗಿ ನಾನು ಸ್ಪರ್ಧೆಯನ್ನ ಮಾಡ್ತೀನಿ, ನಾಗಮಂಗಲ ಕ್ಷೇತ್ರದ ಜನ ನನ್ಗೆ ಆಶೀರ್ವಾದ ಮಾಡ್ಬೇಕು, ಸಾಕಷ್ಟು ವರ್ಷಗಳಿಂದ ನನಗೆ ಅಧಿಕಾರ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ವಾಭಿಮಾನ ಪರ್ವ ಅನ್ನುವಂತ ಒಂದು ಯಾತ್ರೆಯನ್ನ ಕೂಡ ಮಾಡ್ಕೊಂಡು ಕ್ಷೇತ್ರದ ತುಂಬಾ ಓಡಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ಷೇತ್ರದ ಜನರಿಗೆ ಇವರು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಪಕ್ಷೇತರವಾದಂತಹ ಅಭ್ಯರ್ಥಿ, ನನಗೆ ನೀವು ಮತವನ್ನ ಕೊಡಿ, ಈ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಆದ್ರೆ ಇದರ ನಡುವೆ ಶಿವರಾಮೇಗೌಡರು DK ಶಿವಕುಮಾರ್ ಅವರ ಮನೆಗೆ ಹೋಗಿರುವಂತದ್ದು, ಆ ವಿಡಿಯೋ ಕೂಡ ಈಗ ಲೀಕ್ ಆಗಿರುವಂತದ್ದು. ಇವೆಲ್ಲವೂ ಕೂಡ ನಾಗಮಂಗಲ ಕ್ಷೇತ್ರದ ಜನರಿಗೆ ಗೊಂದಲವನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಶಿವರಾಮೇಗೌಡರು ಕಾಂಗ್ರೆಸ್ ಪಕ್ಷದ ಸಖ್ಯವನ್ನ ಬೆಳೆಸ್ತಾ ಇದ್ದಾರಾ, ಅವರ ಜೊತೆ ಏನಾದ್ರೂ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾರಾ ಅನ್ನುವಂತ ಪ್ರಶ್ನೆ ನಾಗಮಂಗಲದ ಜನರಿಗೆ ಕಾಡ್ತಾ ಇರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ಬಂದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ ಅಷ್ಟೇ? ಬಿಕಾಸ್ ಚಲುವರಾಯಸ್ವಾಮಿ ಒಬ್ರು ಪ್ರಭಾವಿ ನಾಯಕರು, ಅವ್ರು ಬಿಟ್ಬಿಟ್ಟು ಇವ್ರಿಗೆ ಕೊಡಕ್ಕಾಗತ್ತಾ? ಖಂಡಿತ ಪೃಥ್ವಿ, ಈಗಾಗ್ಲೇ ಈ ಮಾತುಗಳು ಈ ಕ್ಷೇತ್ರದ ತುಂಬಾ ಹರಿದಾಡಿತು. ಅಂದ್ರೆ ಕೆಲವೊಂದ್ ಕಡೆ ಚಲುವರಾಯಸ್ವಾಮಿ ಅವರಿಗೆ ಸಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ, JDS ಅನ್ನ ಸೋಲ್ಸುವಂತ ನಿಟ್ಟಿನಲ್ಲಿ ಶಿವರಾಮೇಗೌಡರು ಈ ರೀತಿಯಾದಂತ ಮಾಸ್ಟರ್ ಪ್ಲಾನ್, ಅಂದ್ರೆ ಪಕ್ಷೇತರವಾಗಿ ಆ ತರ ಆಗಿರ್ಬೋದೇನೋ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ